ಗ್ಯಾರಂಟಿ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ವಾಗ್ಬಾಣ. ಗ್ಯಾರಂಟಿ ಯೋಜನೆ ರಾಜ್ಯಕ್ಕಾಗಿ ಮತಕ್ಕಾಗಿ ತಾಯಂದಿರ ಕಣ್ಣೀರಿನಲ್ಲಿ ಮಣ್ಣು ಹಾಕುವ ಯೋಜನೆ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಗ್ಯಾರಂಟಿ ಯೋಜನೆ ರಾಜಕೀಯಕ್ಕಾಗಿ ಮತಕ್ಕಾಗಿ ಮತ್ತು ತಾಯಂದಿರ ಕಣ್ಣೀರಿನಲ್ಲಿ ಮಣ್ಣು ಹಾಕುವ ಯೋಜನೆ ಇದು. ಹೀಗಂತ ಗೃಹಲಕ್ಷ್ಮಿ ಹಣ ಕೂಡ ಸರಿಯಾಗಿ ಯಾವ ತಿಂಗಳು ಕೂಡ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಸಂಬಳವಂತೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಲ್ಲಿ ಸರ್ಕಾರ ಕೂಡ ವಿಫಲವಾಗಿದೆ. ಸಾಲದ ರೂಪದ ಯೋಜನೆಗಳು ಬಿಟ್ರೆ ಯಾವುದೂ ಇಲ್ಲ. ಈಗ ಗದಗದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಈ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಪೂರ್ವ ಯೋಜನೆ ಇಲ್ಲದೆ ಈ ತರ ಕೇವಲ ರಾಜಕೀಯ ಲಾಭಕ್ಕಾಗಿ ಮತಕ್ಕಾಗಿ ಮಾಡಿರುವಂಥ ಯೋಜನೆ ಜನರಿಗೆ ತಾಯಂದಿರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಯೋಜನೆ ಯಾವತ್ತೂ ಕೂಡ ತಿಂಗಳು ಬಂದಿಲ್ಲ. ಮಂತ್ರಿಗಳ ಸಂಬಳ ಅಂತ ಕೇಳ್ತಾರೆ. ಇವು ಗೌರವಧನ, ನೀವು ತಿಂಗಳು ಗೌರವಧನ ಕೊಡಲ್ಲ ಅಂದ್ರೆ ಅವ್ರು ಗೌರವ ಕೊಟ್ಟಿಲ್ಲ ಅಂತ. ಹೆಣ್ಮಕ್ಕಳಿಗೆ ಗೌರವವನ್ನು ಕೊಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಗೌರವ ಕೊಟ್ಟಿಲ್ಲ. ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ನೆಲೆಕಚ್ಚಿದೆ, ದಿವಾಳಿಯಾಗಿದೆ. ಮುಖ್ಯಮಂತ್ರಿಗಳು ಬಂಡತನದಿಂದ ಒಪ್ಕೊಳ್ತಾ ಇಲ್ಲ. ಇದು ಕೇವಲ ಗ್ಯಾರಂಟಿಗಂತಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಹಣ ಇಲ್ಲ. ಯಾವುದಾದ್ರೂ ಸಾಲದ ರೂಪದಲ್ಲಿ ನಬಾರ್ಡು, ವರ್ಲ್ಡ್ ಬ್ಯಾಂಕು ಯಾವ ಸಾಲದ ಯೋಜನೆಗಳಷ್ಟು ಬಿಟ್ಟರೆ ರಾಜ್ಯ ಸರ್ಕಾರದ ತನ್ನ ಒಂದು ಟ್ರೆಜರಿಯಿಂದ ತನ್ನ ಅನುದಾನದಿಂದ ಯಾವ ಯೋಜನೆಗಳು ಕೂಡ ಕೊಟ್ಟಿಲ್ಲ. ಕುಡಿಯೋ ನೀರಿನ ಯೋಜನೆಗೆ ಹಣ ಕೊಡದೆ ಇವತ್ತು ಕುಂಠಿತ ಆಗಿದೆ. ರಾಜ್ಯ ಸರ್ಕಾರ ಜನರನ್ನು ಸಂಕಷ್ಟದಲ್ಲಿ ನೂಗ್ತಾ ಇದೆ. ಒಂದು ಕಡೆ ಯಾವುದೇ ವ್ಯವಸ್ಥೆ ಇಲ್ಲ, ಯೋಜನೆಗಳು ಪೂರ್ತಿ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲ ಜನಸಾಮಾನ್ಯರ ಬಳಕೆ ಮಾಡೋ ಎಲ್ಲ ವಸ್ತುಗಳು ದರ ಏರಿಸಿದ್ದಾರೆ. ಹಾಲಿನಿಂದ ಆಲ್ಕೋಹಾಲು, ಮೋಟರ್ ವೆಹಿಕಲ್ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ, ಅಲ್ಲದೆ ಇನ್ನು ನಮ್ಮ ಟ್ರಾನ್ಸ್ಪೋರ್ಟೇಷನ್ನು, ಬಸ್ಸಿನ ದರ, ಮೆಟ್ರೋ, ದಿನ ಬಳಕೆ ಮಾಡುವಂಥ ಎಲ್ಲ ವಸ್ತುಗಳನ್ನು ಒಂದು ಕಡೆ ದುಬಾರಿ ಮಾಡಿ ಜನರಿಂದ ಅತಿ ಹೆಚ್ಚು ತೆರಿಗೆಯನ್ನು ಪಡ್ಕೊಂಡು ಅದನ್ನೇ ಗ್ಯಾರಂಟಿ ರೂಪದಲ್ಲಿ ಕೊಡುವಂಥ ಹುನ್ನಾರ ಇದೆ. ಅದರಿಂದ ವಿಫಲವಾಗಿದೆ. ಕಾಂಗ್ರೆಸ್ಸಿಗೆ ಜನರ ಬಳಿಗೆ ಹೋಗುವಂಥ ನೈತಿಕ ಹಕ್ಕನ್ನು ದಿನ ಕಳ್ಕೊಳ್ತಾ ಇದೆ. ನೋಡಿ, ಪೂರ್ವ ಯೋಜನೆ ಇಲ್ಲದೆ